ಗಣೇಶ್ ಗುಡಿಯ ಬಾಡ್ಗುಂದ ಗ್ರಾಮಕ್ಕೆ ಪ್ರಾರಂಭವಾಗದ ಸೇತುವೆ ಕೆಲಸ. ಗಣೇಶ್ ಗುಡಿಯ ಬಾಡ್ಗುಂದ ಗ್ರಾಮದ ಹೊಲಕ್ಕೆ ಹಾಗೂ ಕಾಳಿಕಾ ದೇವಸ್ಥಾನಕ್ಕೆ ಹೋಗುವ ರಸ್ತೆಯು ತೀವ್ರ ಹದಗೆಟ್ಟಿದ್ದು ಸಂಚಾರಕ್ಕೆ ದುಸ್ತರವಾಗಿದೆ. ಕಳೆದ ವರ್ಷ ಇಲ್ಲಿ ಹರಿಯುವ ಸಣ್ಣ ಹಳ್ಳಕ್ಕೆ ಸೇತುವೆಂದು ನಿರ್ಮಾಣ ಮಾಡಲು ಟೆಂಡರ್ ಕೂಡ ಕರೆಯಲಾಗಿತ್ತು. ಆದರೆ ಇನ್ನೂ ಕೆಲಸ ಪ್ರಾರಂಭವಾಗಿಲ್ಲ. ಅನಿವಾರ್ಯವಾಗಿ ಗ್ರಾಮಸ್ಥರು ಈ ಸಣ್ಣ ಹಳ್ಳವನ್ನು ದಾಟಲು ತಾತ್ಕಾಲಿಕವಾಗಿ ಸಿಮೆಂಟ್ ಪೈಪ್ಗಳಿಂದ ನಿರ್ಮಿಸಿದ ಸೇತುವೆಯನ್ನೇ ಅವಲಂಬಿಸಬೇಕಾಗಿದೆ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಸತತ ಮಳೆಯ ಕಾರಣಕ್ಕೆ ಸೇತುವೆಯ ಅರ್ಧ ಭಾಗ ಕೊಚ್ಚಿಕೊಂಡು ಹೋಗಿದ್ದು ಸಂಚರಿಸಲು ದುಸ್ತರವಾಗಿದೆ. ಈ ನಾಲದ ನೀರು ದಾಟಿಕೊಂಡೇ ಗ್ರಾಮಸ್ಥರು ತಮ್ಮ ತಮ್ಮ ಕೆಲಸಕ್ಕೆ ಹೋಗಬೇಕಾಗಿರುವುದರಿಂದ ಹೊಲಗದ್ದೆಗಳಿಗೆ ಹೋಗಲು ಸೇತುವೆ ಅವಶ್ಯಕತೆ ಇದೆ. ರಸ್ತೆ ದುರಸ್ತಿ ಸೇರಿದಂತೆ ಹಾಗೂ ಸೇತುವೆ ದುರಸ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಗ್ರಾಮಸ್ಥರಾದ ನಾರಾಯಣ್ ದೇಸಾಯಿ, ವಸಂತ್ ಗಡ್ಡೇಕರ್, ವಿಠೋಬಾ ಗಡ್ಡೇಕರ್, ಪಾಂಡು ಜಂಗ್ಲೆ, ವಿಷ್ಣು ಕಾನ್ಪುರ್ ಒತ್ತಾಯಿಸುತ್ತಿದ್ದಾರೆ.